ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ಅಪ್ಡೇಟ್ ಯಾವ್ಯಾವ್ದಿದೆ ಅಂತ ಎಲ್ಲ ಹೋಗ್ಬಿಡೋಣ. ಇದಕ್ಕೂ ಮೊದಲಿಗಾಗಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೆ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ವೀಡಿಯೋ ಎಲ್ಲರಿಗೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದೇ ರೀತಿ ಇಷ್ಟ ಆದ ಒಂದು ಲೈಕ್ ಕೊಡಿ ಯಾವ ರೀತಿ ಇತ್ತಂಥ ವೀಡಿಯೋ. ಅದೇ ರೀತಿಗೆ ಮೊದಲೇ ಅಪ್ಡೇಟ್ ಏನಂತ ಹೇಳಿದೆ, ಅಪ್ಡೇಟ್ ಅಂತಲ್ಲ, ಇದು ಒಂಥರ ಏಷ್ಯಾ ಚಾಂಪಿಯನ್ ಟ್ರೋಫಿ ಏನು ನಡೀತಿತ್ತು ಅದರಲ್ಲಿ ನಮ್ಮ ಹಾಕಿ ಇಂಡಿಯನ್ ಟೀಮ್ ಹಾಕಿ ವಿನ್ ಆಗಿದೆ ಅಂದರೆ ಚಾಂಪಿಯನ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇದು ನಮ್ಮ ಇಂಡಿಯಾದ ರಾಷ್ಟ್ರೀಯ ಕ್ರೀಡೆ ಆಗಿರೋದ್ರಿಂದ ಹಾಕಿ ಬಗ್ಗೆ ನನಗೇನು ಅಷ್ಟೇ ಅಪ್ಡೇಟ್ ಇಲ್ಲ, ಆದರೂ ಕೂಡ ಏಷ್ಯನ್ ಚಾಂಪಿಯನ್ ಟ್ರೋಫಿಲಿ ವಿನ್ ಆಗಿ ಚಾಂಪಿಯನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಹಾಕಿ ಟೀಮ್. ಅದೇ ರೀತಿಯಾಗಿ ಇವಾಗಿನಿಂದ ಅಪ್ಡೇಟ್ ನಂಬರ್ 1 ಹೇಳೋದಾದರೆ ಮಾರಸ್ ಲಬುಷೇನ್ ಅವರು ಒಂದು ಮೊಹಮ್ಮದ್ ಸಿರಾಜ್ ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟಿದೆ. ಏನಂತ ಹೇಳಿದರೆ ಇವ್ರಿಗೆ ಯಾವ ರೀತಿ ಬ್ಯಾಟಲ್ ಅಂದರೆ ಮೊಹಮ್ಮದ್ ಸಿರಾಜ್ ಹಾಗೂ ಮಾರಸ್ ಲಬುಷೇನ್ ನಡುವೆ ಯಾವ ರೀತಿ ಬ್ಯಾಟಲ್ ಇದು ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ. ಯಾಕಂತ ಹೇಳಿದರೆ ಮೊಹಮ್ಮದ್ ಸಿರಾಜ್ ಯಾವ ರೀತಿ ಕ್ವಾಲಿಟಿ ಬೌಲರ್ ಅಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹಾಗೂ ಎಲ್ಲ ಟೀಮ್ ಮೇಲೆ ತೋರಿಸಿದ್ದಾರೆ. ಯಾವ ರೀತಿ ಇವರು ಡಾಮಿನೇಟ್ ಮಾಡ್ತಾರೆ, ಸ್ವಿಂಗ್ ಹಾಗೂ ಎಲ್ಲ ಆ ಪಿಚ್ಚಲ್ಲಿ ಒಳ್ಳೆಯ ಥರ ಇದ್ದರೆ ಯಾವ ರೀತಿ ಸ್ವಿಂಗ್ ಹಾಗೂ ಸೀಮ್ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ 2015 ಹಾಗೂ 2016ರಿಂದ ನಾವು MRF ಅಕಾಡೆಮಿ ಅಂದರೆ ಕ್ರಿಕೆಟ್ ಅಕಾಡೆಮಿಲಿ ಯಾವ ರೀತಿ ಮೊಹಮ್ಮದ್ ಸಿರಾಜ್ ಹಾಗೂ ನಾನು ಉತ್ತಮವಾಗಿ ಆಟ ಆಡ್ತಿದ್ರು, ಅಂದರೆ ಸಿಕ್ಕಾಪಟ್ಟೆ ಡೀಪಾಗಿ ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ ಆಗಿ ಆಟ ಆಡ್ತಿದ್ರು. ಅದೇ ರೀತಿಯಾಗಿ ಇವಾಗ ಏನು BGT ಬರ್ತಿದೆ ಇಲ್ಲಿ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡುವೆ, ಹಾಗೂ WTC ಫೈನಲ್ ಕೂಡ ಇವರಿಬ್ಬರು ಹೋಗೋ ಸಾಧ್ಯತೆಯೇ ಇದೆ. ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ನಾನು ಮತ್ತು ಸಿರಾಜ್ ಅವರ ನಡುವಿನ ಬ್ಯಾಟಲ್ ಅಂದರೆ ಬದ್ಧ ವೈರಿಗಳಾಗಿ ಯಾವ ರೀತಿ ಕಣಕ್ಕಿಳಿದು ಯಾವ ರೀತಿ ನಾವು ಟೀಮ್ನ ವಿನ್ ಮಾಡ್ತೇವೆ ಅನ್ನೋದು ದೊಡ್ಡ ಇಂಟೆನ್ಸ್ ಆಗಿದೆ ಅಂತ ಮಾರಸ್ ಲಬುಷೇನ್ ಅವರು ಒಂದು ಅಪ್ಡೇಟ್ ಅಂದರೆ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಯಾವ ರೀತಿ ನಮ್ಮದು ಮೊಹಮ್ಮದ್ ಸಿರಾಜ್ ಅವರ ಮೊದಲು ಯಾವ ರೀತಿ ಬಾಂಡಿಂಗ್ ಇತ್ತು, ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಆಗಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ ICC ಏನೋ ಚಾಂಪಿಯನ್ ಟ್ರೋಫಿ ಲೆಕ್ಕಕ್ಕೆ ಇಂಡಿಯಾ ಹಾಗೂ ಪಾಕಿಸ್ತಾನ್ ನಡುವೆ ಚಾಂಪಿಯನ್ ಟ್ರೋಫಿ ಏನಾಗುತ್ತಲ್ಲ ಅದು ಇಂಡಿಯಾ ಎಲ್ಲಿ ಟ್ರಾವೆಲ್ ಮಾಡಬೇಕು, ಹಾಗೆ ಎಲ್ಲ ಟೀಮ್ಗಳ ಸೇಫ್ಟಿ ಎಷ್ಟು ಮುಖ್ಯ ಅಂತ ICC ಏನು ಪಾಕಿಸ್ತಾನದಲ್ಲಿ ರಿಲೇಟೆಡ್ ಎಲ್ಲ ಸರ್ಚ್ ಅಂದರೆ ಎಲ್ಲ ರಿಸರ್ಚ್ಗಳನ್ನು ಮಾಡ್ತಿದೆ ಅಂತ ಈ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟೆರರಿಸ್ಟ್ ಅಟ್ಯಾಕ್ ಹಾಗೂ ಎಲ್ಲ ಸಿಕ್ಕಾಪಟ್ಟೆ ಕ್ರೈಮ್ಗಳು ನಡೀತಿರೋದ್ರಿಂದ ಪಾಕಿಸ್ತಾನದಲ್ಲಿ ಹೋಗಿ ಆಟ ಆಡೋದು ಚಾಂಪಿಯನ್ ಟ್ರೋಫಿ ಸೇಫ್ಟಾ ಅಂತ ಎಲ್ಲ ಇಲ್ಲಿ ICCಲಿ ಇರುವಂಥ ಚೇರ್ಮನ್ ಅಂದರೆ ಜೈಶ್ ಅವರು ಎಲ್ಲ ಚಿಂತನೆ ಮಾಡಿ ಪಾಕಿಸ್ತಾನದಲ್ಲಿ ಹೋಸ್ಟ್ ಕಂಟ್ರಿ ಮಾಡಬೇಕಾ ಚಾಂಪಿಯನ್ ಟ್ರೋಫಿ ಅಂತ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ ಶ್ರೇಯಸ್ ಅಯ್ಯರ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದರೆ ಶ್ರೇಯಸ್ ಅಯ್ಯರ್ BGT ಅಂದರೆ ಆಸ್ಟ್ರೇಲಿಯಾ ಸೀರೀಸ್ ನಡುವೆ ಹಾಗೂ ನ್ಯೂಜಿಲೆಂಡ್ ಸೀರೀಸ್ ಏನಿದೆ ಟೆಸ್ಟ್ ಸೀರೀಸ್ ಇದು ಎರಡಕ್ಕೂ ಕೂಡ ಅನ್ಅವೈಲೇಬಲ್. ಯಾಕಂತ ಹೇಳಿದ್ರೆ ಫಾರ್ಮ್ ಇವ್ರದ್ದು ಯಾವ ರೀತಿ ಡಿಪ್ ಆಗಿದೆ ಅಂದರೆ ದಿಲೀಪ್ ಟ್ರೋಫಿಲ್ ಕೂಡ ಕ್ಯಾಪ್ಟನ್ ಆದರೂ ಕೂಡ ಯಾವುದೇ ರೀತಿಯ ಇವರ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿಕ್ಕಾಪಟ್ಟೆ ರಿಷಬ್ ಪಂತ್ ಹಾಗೂ KL ರಾಹುಲ್ ಕಮ್ಬ್ಯಾಕ್ ಆಗಿರೋದ್ರಿಂದ ಟೆಸ್ಟಲ್ಲಿ ಸ್ವಲ್ಪ ಇವ್ರಿಗೆ ಚಾನ್ಸಸ್ ಸಿಗೋ ಚಾನ್ಸ್ ಕಡಿಮೆ. ಯಾಕಂತ ಹೇಳಿದರೆ ಇವ್ರ ಫಾರ್ಮು ಕೂಡ ಸಿಕ್ಕಾಪಟ್ಟೆ ಡಿಪ್ ಆಗಿರೋದ್ರಿಂದ ಇವ್ರಿಗೆ ಚಾನ್ಸಸ್ ಸಿಗೋದು ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ ICC ಒಂದು ಎಂಥೆಮ್ ಅಂದರೆ ICC ಎಂಥೆಮ್ ಅಂತ ಒಂದು ಏನೋ ಕ್ರಿಯೇಟ್ ಮಾಡಿದೆ ಅಂತ ICC ನಿನ್ನೆನೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿತ್ತು. ಅದೇ ರೀತಿಯಾಗಿ ಇವಾಗ ICC ಎಲ್ಲ ಪೋಸ್ಟಲ್ಲೆಲ್ಲ ICC ನ್ಯೂ ಎಂಥೆಮ್ ಅಂತ ಇದೆ. ಇದರಲ್ಲಿ ಏನು ಡಿಫ್ರೆಂಟ್ ಇಲ್ಲ. ಯಾಕಂತ ಹೇಳಿದ್ರೆ ICC ಕೂಡ ಒಂದು ಎಂಥೆಮ್ ಮಾಡಬೇಕು ಅಂತ ಏನೋ ಡಿಸೈಡ್ ಮಾಡಿ ಇವಾಗ ಜೈಶ್ ಅವರ ಕೋಚಿಂಗ್ ಅಂದರೆ ಜೈಶ್ ಅವರು ಸೆಲೆಕ್ಟರ್ ಅಂದರೆ ಚೇರ್ಮನ್ ಆಗಿರೋದ್ರಿಂದ ಎಲ್ಲ ರೀತಿಯ ICCಯಲ್ಲಿ ಬದಲಾವಣೆ ತರ್ತಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಕೊನೆ ಅಪ್ಡೇಟ್ 5ನೇ ಅಪ್ಡೇಟ್ ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವ್ರಿಗೆ ಒಂದು ಮೀಡಿಯಾ ಇವತ್ತು ಜಸ್ಟ್ ಬೆಳಿಗ್ಗೆ ಪ್ರೆಸ್ ಮೀಟ್ ಏನಾಗಿತ್ತು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸೀರೀಸ್ಗೆ ಪ್ರೆಸ್ ಮೀಟನ್ನು ಅಟೆಂಡ್ ಮಾಡಿದ್ದು ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ಎಲ್ಲ ಅಲ್ಲಿ ಯಾವ್ಯಾವ ರೀತಿ ಚೆನ್ನೈಯಲ್ಲಿ ಯಾವ್ಯಾವ ರೀತಿ ಪಿಚ್ಚಸ್ ಹಾಗೂ ನಿಮ್ಮ 11 ಹಾಗೂ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಸೆಷನ್ಗಳೆಲ್ಲ ಶುರುವಾಗಿದೆ ಅಂತೆಲ್ಲ ರೋಹಿತ್ ಶರ್ಮಾ ಅವ್ರ ನಡುವೆ ಎಲ್ಲ ಕಾಂಟ್ರವರ್ಸಿ ಆಗ್ತಾ ಇತ್ತು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಮೊದಲಿಗೆ ಇವ್ರಿಗೆ ಮೀಡಿಯಾ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ ಯಾವ ರೀತಿ ಕಾಂಟ್ರವರ್ಸಿ ಆಗ್ತಿದೆ ಅಂತ ಹೇಳಿದ್ರೆ ಎಲ್ರಿಗೂ ಇವರು ಮೀಡಿಯಾದವ್ರಿಗೆ ಎಲ್ಲ ತಿರುಗಿಸಿ ಮುರುಗಿಸಿ ಉತ್ತರ ಕೊಡೋದು ಹೆಚ್ಚು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ 6-8 ತಿಂಗಳ ಗ್ಯಾಪ್ ಏನು ಟೆಸ್ಟ್ ಸೀರೀಸಲ್ಲಿ ಆಗಿತ್ತು, ಅದೇ ರೀತಿಯಾಗಿ ಇವಾಗ 4-5 ದಿನ ಕಂಟಿನ್ಯೂ ಆಗಿ ಆಟ ಆಡಬೇಕು. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಕೂಡ 2 ತಿಂಗಳಿಂದ ರೆಸ್ಟಲ್ಲೇ ಇರೋದ್ರಿಂದ ಇವಾಗ ಎಲ್ಲ ಪ್ರಾಕ್ಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚೆನ್ನೈ ಯಾವ ರೀತಿ ದೊಡ್ಡ ಗ್ರೌಂಡ್, ಅದೇ ರೀತಿಯಾಗಿ ಬೌಲಿಂಗ್ ವಿಕೆಟ್ ಆಗಿರೋದ್ರಿಂದ ಎಲ್ಲಿ ಯಾವ ರೀತಿ ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು ಅಂತ ರೋಹಿತ್ ಶರ್ಮಾ ಅವರು ಈ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ WTC ಫೈನಲ್ ಯಾವುದೇ ರೀತಿಯ ಟೆಸ್ಟ್ ಸೋಲ್ಬಾರ್ದು. ಅದೇ ರೀತಿಯಾಗಿ ಇಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಸಿಕ್ಕಾಪಟ್ಟೆ
ಇಂಟೆನ್ಸ್ ಆಗಿರಬೇಕು ಅಂತ ರೋಹಿತ್ ಶರ್ಮಾ ಅವರು ಒಂದು ಖಡಕ್ ಈ ಮ್ಯಾಚ್ ಸೀರೀಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದಾರೆ. ಇದು ಕೂಡ ಹೌದು, ಯಾಕಂತ ಹೇಳಿದರೆ ಎಲ್ಲ WTC ಫೈನಲ್ಗೆ ಎಲ್ಲ ಇಂಪಾರ್ಟೆಂಟೇ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಇಲ್ಲಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಯಾವ ರೀತಿ ಬಾಂಗ್ಲಾದೇಶ ಸೀರೀಸ್ನ ಗೆಲ್ಲಿಸ್ತಾರೆ ಅನ್ನೋದೇ ದೊಡ್ಡ ಇಂಟೆನ್ಸ್ ಆಗಿದೆ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.